ಈಗಿರೋದು ಒಂದೇ ದಾರಿ. ನಾನು ಹೇಳ್ದಾಗ ಕೇಳೋ ಹುಡುಗಿನ ವೇದಾಂತ್ ಇಷ್ಟಪಡೋ ಹಾಗಾಗಬೇಕು. ಅವಳನ್ನೇ ಅವನಿಗೆ ಕಟ್ಟಬೇಕು. ಆಗ ಮಾತ್ರ ಈ ಸಾಮ್ರಾಜ್ಯಕ್ಕೆ ನಾನೇ ಶಾಶ್ವತವಾಗಿ ರಾಜ ರಾಣಿ ಎಲ್ಲ ಆಗಿರ್ತೀನಿ. ನಿನ್ನ ಪ್ಲ್ಯಾನ್ ಏನೋ ತುಂಬ ಚೆನ್ನಾಗಿದೆ, ಆದರೆ ಅದು ನಡೆಯುತ್ತಾ ಅಂತ ಡೌಟು. ಏನು ಡೌಟು? ಹೇಳಿದ್ನಲ್ಲ, ಹುಡುಗಿರ ಕಡೆ ಕಣ್ಣೆತ್ತು ನೋಡದೇ ಇದ್ದ ನಿನ್ನ ಮಗ ವೇದಾಂತು ಇವಾಗ ನಿಧಾನಕ್ಕೆ ತುಂಬ ಚೇಂಜ್ ಆಗಿದ್ದಾನೆ. ಆ ಬಾಯಿ ಬಳಿಕೆ ಅಮೂಲ್ಯ ಬಂದಾಗಿಂದ ಅವ್ನು ಬದಲಾಗ್ತಾ ಇರೋದು ನೀನೇ ನೋಡ್ತಾ ಇದೆಯಾ. ಯಾವತ್ತಾದರೂ ಒಂದಿನ ನಿನ್ನ ಮುಂದೆ ಬಂದು, ಅಮ್ಮ ನಾನು ಅಮೂಲ್ಯನೇ ಇಷ್ಟಪಡ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನಿನ್ನ ಪ್ಲ್ಯಾನ್ ಎಲ್ಲ ಟೂಸ್ ಪಟಾಕಿ ಆಗ್ಬಿಡುತ್ತಲ್ಲ ಸಿಸ್ಟರ್. ಆ ಅಮೂಲ್ಯ ಏನಾದರೂ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ನಮ್ಮಿಬ್ರು ಮಾರನೇ ದಿವಸನೇ ಮನೆಯಿಂದ ಆಚೆ ಹಾಕಿಸ್ತಾಳೆ. ಮುಚ್ಚ ಬಾಯಿ. ವೇದಾಂತ್ ಅಮೂಲ್ಯನ್ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ಅಷ್ಟು ಸುಲಭ ಇಲ್ಲ ಸಿಸ್ಟರ್. ನಿನ್ನ ಮಗ ಹೇಗೆ ಅಂತ ನಿನಗೂ ಗೊತ್ತು. ನೀನು ಅವನ್ನ ಇಷ್ಟು ಸ್ಟ್ರಿಕ್ಟಾಗಿ ಬೆಳೆಸಿದ ಮೇಲೂ ಅವನು ಅಮೂಲ್ಯನ ಇಷ್ಟಪಟ್ಟಿದ್ದಾನಂದರೆ ಅವಳನ್ನು ಮದುವೆ ಆಗೋಕ್ಕೋಸ್ಕರ ಅವನು ನಿನ್ನ ಮಾತನ್ನ ಖಂಡಿತ ಮೀರ್ತಾನೆ. ನಿನ್ಗಿಷ್ಟ ಇಲ್ಲದೆ ಇದ್ರು ವಿಕ್ಕಿ ಆರ್ತಿನ ಮದುವೆ ಮಾಡಿಸಿದ್ದು ಅವನೇ ಅನ್ನೋದನ್ನ ಮರಿಬೇಡ. ಅಮೂಲ್ಯನು 3 ಹೊತ್ತು ವೇದಾಂತ ಹಿಂದೆನೇ ಸುತ್ತಾಡ್ತಾಳೆ. ಶ್ರೀಮಂತರ ಹುಡುಗ ಬಲೆ ಬೀಸ್ತಾಳೆ. ನಿನ್ನ ಮಗ ಎಷ್ಟು ಅಂತ ಸುಮ್ಮನಿರ್ತಾನೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಯೋಚನೆ ಮಾಡಿದ್ದೀನಿ ಪರಮಾನಂದ. ಫಸ್ಟು ಅಮೂಲ್ಯನ್ ಕೇಸ್ನ ಕ್ಲೋಸ್ ಮಾಡಬೇಕು. ಅವರಿಬ್ರು ಜೊತೆಗಿದ್ದಷ್ಟು ನಮಗೆ ಪ್ರಾಬ್ಲಮ್ ಜಾಸ್ತಿ. ಅವಳನ್ನ ಆಫೀಸಿಂದ ಓಡಿಸಿ ಆಮೇಲೆ ಜೀವನದಿಂದನೂ ಓಡಿಸ್ತೀನಿ. ನೆನ್ನೆ ರಾತ್ರಿಯಿಂದ ನೀನು ಕಾಲ್ ಮಾಡಿಲ್ಲ ವೇದಾಂತ್. ಅಲ್ಲಿಗೆ ಅಪ್ಪ ಅಮ್ಮನ ಮಾತನ್ನು ರೆಸ್ಪೆಕ್ಟ್ ಮಾಡಬೇಕು ಅಂತ ನೀನು ನಿರ್ಧಾರ ಮಾಡಿದ್ಯಾ ಅಂತಾಯಿತು. ವೇದ್ಯ ಅನ್ನೋದು ಒಂದು ದೊಡ್ಡ ಕನಸಾಗಿತ್ತು, ಆದರೆ ಅದು ಕನಸಾಗೆ ಉಳ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ವೇದಾಂತ್. ಎಲ್ಲ ಕನಸು ನಿಜ ಆಗಲ್ಲ ಅಲ್ವಾ? ಸಾರಿ ವೇದಾಂತ್, ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ನಾನು ಮೊದಲೇ ಅಪ್ಪ ಅಮ್ಮನ ಹತ್ರ ಮಾತಾಡಬೇಕಿತ್ತು, ಆಗ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. जरा गाड़ी रोको भैया. ನನ್ನ ಹೆಂಡತಿಗೆ ತುಂಬ ಕನಸುಗಳಾಗಲಿ ಆಸೆಗಳಾಗಲಿ ಇಲ್ಲ. ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ಅಂತ ಗೊತ್ತಾದಾಗ ನಾನು ಇವಳಿಗೆ ತಾಜ್ ಮಹಲ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದು ಅಲ್ಲದೆ ನನ್ನ ಹೆಂಡತಿ ಜೊತೆ ತಾಜ್ ಮಹಲ್ ಎದುರುಗಡೆ ಒಂದು ಫೋಟೋ ತೆಗೆಸ್ಕೋಬೇಕು ಅನ್ನೋದು ನನ್ನ ಆಸೆ ಕೂಡ ಆಗಿತ್ತು. ನೀನು ನಮ್ಮ ಕನಸನ್ನೆಲ್ಲ ಹಾಳು ಮಾಡಿಬಿಟ್ಟೆ. ಆದರೆ ಕೊಟ್ಟ ಮಾತನ್ನು ನಾನು ಉಳಿಸ್ಕೊತೀನಿ. ನನ್ನ ನಂಬಿಕೆನ ಇವತ್ತಿನವರೆಗೂ ಉಳಿಸ್ಕೊಂಡು ಬಂದಿರೋದು ನನ್ನ ಹೆಂಡತಿ ಮಾತ್ರ. ನಾನು ಇವಳನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನಿನಗೂ ಬರಬೇಕು ಅನ್ಸಿದ್ರೆ ಬರಬಹುದು. ಅಪ್ಪ, ನಾನು ನಿಮ್ಮ ಕನಸನ್ನ ಹಾಳು ಮಾಡ್ತೀನಿ ಅಂತ ನಿಮಗೆ ಕನಸಿರೋದು ತಪ್ಪು ಅಂತ ನಾನು ಹೇಳಲ್ಲಪ್ಪ. ಹಾಗಂತ ನಾನು ಇಂಟೆನ್ಷನಲ್ಲಿ ಯಾವ ತಪ್ಪು ಮಾಡಿಲ್ಲಪ್ಪ. ನಿಮ್ಮ ಕನಸಿನ ಜೊತೆ ನಡೆಯೋದು ನನ್ನ ಕರ್ತವ್ಯ, ನಾನು ಅದನ್ನು ಮಾಡ್ತೀನಿ. ನಿಮ್ಮಿಬ್ಬರು ಫೋಟೋನ ತಾಜ್ ಮಹಲ್ ಎದುರು ನಾನೇ ತೆಕ್ಕೊಡ್ತೀನಪ್ಪ. ಬರ್ಬೋದು, ಇನ್ನೇನು ಎಡವಟ್ಟು ಮಾಡಬೇಡ. ನಮ್ಮ ಹೃದಯನ ಒಡೆಯೋಕ್ಕೆ ಅಲ್ಲೇನು ಜಾಗ ಉಳಿದಿಲ್ಲ. ಈಗಾಗಲೇ ಸಾಕಷ್ಟು ಒಡೆದು ಹಾಕ್ಬಿಟ್ಟಿದ್ಯಾ.
ನಿನ್ಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ? ಏನು ಮಾಡ್ತಿದ್ಯಾ? ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ. ನನಗೆ ನಿನ್ ಬಿಟ್ಟರೆ ಬೇರೆ ಯಾರು ಕಾಣಿಸ್ತಿಲ್ಲ ಮೂಲ್ಯ. ಈ ತಾಜ್ ಮಹಲ್ ಕೂಡ ಕಾಣಿಸ್ತಿಲ್ಲ. ಇದರ ಜಗತ್ತು ನೀನು ಎದುರು ನಿಂತಿರುವಾಗ ಹೊರಗಡೆ ಜಗತ್ತು ಏನು ಮಾತಾಡಿದ್ರು ಅದ್ರ ಬಗ್ಗೆ ನನಗೆ ತಲೆನೋವಿಲ್ಲ. ನನಗೆ ನೀನು ಒಪ್ಪಿಗೆ ಬೇಕಷ್ಟೇ. ಹುಡುಕಾಟ ಆಡ್ಬೇಡ ವೇದಾಂತ್. ನಿನಗೆ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ ವೇದಾಂತ್. ನಾನು ನಮ್ಮ ಅಪ್ಪ ಅಮ್ಮನ ವಿರುದ್ಧ ಹೋಗೋದಕ್ಕಾಗಲ್ಲ. ಕೊನೆಗೆ ಪಾಪ ಪ್ರಜ್ಞೆಯಿಂದ ಸಾಯೋದಕ್ಕೆ ನನಗಿಷ್ಟ ಇಲ್ಲ. ಅವ್ರು ಹಾಕಿದ ಗೆರೆನ ನಾನು ದಾಟಲ್ಲ. ಸತ್ತ ಮಣ್ಣಾಗಿರೋ ಪ್ರೀತಿ ಕೂಡ ಜೀವಂತವಾಗಿ ಎದ್ದು ಬರೋ ಹಾಗೆ ಮಾಡುವಂಥ ಜಾಗ ಇದು. ಅಂಥದ್ರಲ್ಲಿ ಪ್ರತಿ ಕ್ಷಣನೂ ಜೀವಂತವಾಗಿರೋ ಪರಿಶುದ್ಧವಾದ ಪ್ರೀತಿ ಈ ಜಾಗದಲ್ಲಿ ಸಾಯೋದಕ್ಕೆ ಸಾಧ್ಯನಾ? ವೇದಾಂತ್ ದಯವಿಟ್ಟು ಏನು ಮಾತಾಡ್ಬೇಡ. ನಿನಗೆ ಕೈ ಮುಗಿತೀನಿ. ಮಾತು ನನಗೂ ಬೇಕಾಗಿಲ್ಲ ಮೂಲ್ಯ. ಆದ್ರೆ ನೀನು ಅರ್ಥ ಮಾಡ್ಕೋಬೇಕಾಗಿರೋದು ಮೌನನ. ನೀನು ನಿಜವಾಗ್ಲೂ ತಲೆ ಕೆಟ್ಟಿದೆ ವೇದಾಂತ್. ನಿನ್ನ ಈ ತರ ನೋಡಿದ್ರೆ ಅಪ್ಪ ಅಮ್ಮ ನಮ್ಮ ಜೊತೆ ಮಾತೇ ಆಡಲ್ಲ. ನಿನ್ ಕೈ ನೀಡು. ಕೈ ಕೊಡೋ ಮೂಲ್ಯ.